ಅಲ್ಲಿ ಋತಿಕ್ ರೋಷನ್ ಇಂದ ಹಿಡಿದು ಎಲ್ಲಾ ಇಂಡಸ್ಟ್ರಿಯ ಸ್ಟಾರ್ ನಟರುಗಳ ಬೆಂಬಲ. ಈ ಕಡೆ ಪವನ್ ಕಲ್ಯಾಣ್ ಅಲ್ಲಿ ಒಂದ್ ಸ್ವಲ್ಪ ಅಪಸ್ವರ ಇದ್ದಾಗ ಅವ್ರಿಗೆ ನೋ ತೊಂದ್ರೆ ಕೊಡಂಗಿಲ್ಲ ಸಿನಿಮಾಗೆ ಅಂತ ಅವರು ಕೂಡ ಬೆನ್ನಿಗೆ ನಿಂತಿದ್ದು. ಹೀಗೆ ಎಲ್ಲೆಡೆ ಕೂಡ ಈ ಕಾಂತಾರ ಸಿನಿಮಾಗೆ ಎಲ್ಲರ ಬೆಂಬಲ ಇದೆ ಸರ್. ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಜೂನಿಯರ್ NTR ಸರ್ ಮೊನ್ನ ಗಮನಿಸ್ತಾ ಇದ್ದೆ, ಅವ್ರಿಗೆ ಏನೋ ಪೇನ್ ಇತ್ತು, ಆ ನಡುವೆ ಬಂದು ನಿಂತು ನಿಮ್ ಜೊತೆ ಅದನ್ನೆಲ್ಲ ಮಾತಾಡೋದಾದ್ರೆ ಸರ್ ತುಂಬಾ ಖುಷಿ ಆಗತ್ತೆ. ಅಂದ್ರೆ ಸೋ ಬ್ಲೆಸ್ಡ್, ಅದೊಂಥರ ಆವಾಗ್ಲೇ ಅನ್ಸದ್ ನನಗೆ ಆ ದೈವದ ಆಶೀರ್ವಾದ ಅಂತ. ಯಾಕೆ ಹೇಳ್ತೀನಿ, ಈ ಎಲ್ಲಾ ಕಾರಣಗಳಿಗೆ ಎಷ್ಟು ಏನೇ ಅಂದ್ರು, ಏನೇ ನರೇಟಿವ್ ಸೆಟ್ ಮಾಡಕ್ ಟ್ರೈ ಮಾಡಿ, ಏನೇ ಮಾಡಿದ್ರು ಇಡೀ ಚಿತ್ರರಂಗ ಎಲ್ಲಿ ಹೋದ್ರು ಅವರು ನಾವು ನೋಡೋ ರೀತಿ, ನಮ್ಗೆ ಬೆಂಬಲ ಕೊಡೋ ರೀತಿ, ಅವರೆಲ್ಲ ತುಂಬಾ ದೊಡ್ಡ ಸ್ಟಾರ್ಸ್ಗಳು, ಸೂಪರ್ ಸ್ಟಾರ್ಗಳು. ನಾವೆಲ್ಲ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಅವ್ರು ಆಲ್ರೆಡಿ ಹೀರೋಗಳು. ಈಗಲೂ ಅಷ್ಟು ಯಂಗ್ ಆಗಿ ಈಗಲೂ 20-25 ವರ್ಷದಿಂದ ಹೀರೋಗಳಾಗಿ ರಾರಾಜಿಸ್ತಿರುವಂತ ದೊಡ್ಡ ಕೋಟ್ಯಾಂತರ ಅಭಿಮಾನಿ ಬಳಗನ್ನು ಹೊಂದಿರೋರು. ನಾನು ಆಫ್ಟರ್ ಆಲ್ ಒಂದು 5 ಫಿಲ್ಮ್ ಮಾಡಿರುವಂತ ಒಬ್ಬ ಚಿಕ್ಕ ನಿರ್ದೇಶಕ, ನಾನೊಬ್ಬ ಚಿಕ್ಕ ನಟ. ಸೊ ನನಗೆ ಅವರು ನನ್ನ ಕೆಲಸ ನೋಡಿ, ಅದು ಒಂದು ಕಾಂತಾರ, ಕೆಲವ್ರಿಗೆ ಅದು ಹಿಂದಿನ ಕೆಲಸಗಳ ಬಗ್ಗೆ ನನಗೆ ಗೊತ್ತು, ನೋಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅದ್ರ ಬಗ್ಗೆ ವಿಶ್ ಮಾಡೋದಿದೆಯಲ್ವ, ತುಂಬಾ ದೊಡ್ಡತನ ಹೇಳುತ್ತೆ. ಅದು ನಮ್ಮಲ್ಲೂ ಕೂಡ ಇದೆ. ನಮ್ಮ ಇಂಡಸ್ಟ್ರಿಲೂ ತುಂಬಾ ಜನ ಹೀರೋಗಳು. ಏನಾಗುತ್ತೆ, ನಮ್ಗೆ ಇರೋ ಇಂಟರ್ವ್ಯೂ ಟೈಮ್ ಲೈನ್ ಅಲ್ಲಿ ಈ ಸ್ಕೂಲ್ ಮಕ್ಕಳು ಲಿಸ್ಟ್ ಓದ್ಕೊಂಡು ಹೋಗಲ್ಲ, ಹೇಳಕ್ಕಾಗಲ್ಲ. ಹಂಗಾಗಿ ಬೇರೆ ತರದಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಅವ್ರು ಇದು ಮಾಡೋದು ಎಲ್ಲರೂ ಮಾಡ್ತಾರೆ. ಎವ್ರಿ ಡೇ ನಿಮ್ಗೆ ಏನೇ ವಿಷಯಗಳು ಬಂದಾಗ, ಒಂದ್ ಸಿನಿಮಾ ಬಂದಾಗ ವಿಚಾರಿಸ್ತಾರೆ, ವಿಶ್ ಮಾಡ್ತಾರೆ. ಟ್ರೈಲರ್ ಬಂದಾಗ ಫೋನ್ ಮಾಡಿ ವಿಶ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಎಲ್ಲರಿಗೂ ಅದೊಂದು ತುಂಬಾ ಖುಷಿ ಇದೆ ನನಗೆ. ಅಂದ್ರೆ ಇಡೀ ಇಂಡಸ್ಟ್ರಿಯ ಎಲ್ಲಾ ಹೀರೋಗಳು, ಎಲ್ಲಾ ಡೈರೆಕ್ಟರ್ಗಳು ಪ್ರತಿಯೊಬ್ರು ಒಂದು ಬೆಂಬಲ ಸೂಚಿಸಿದಾಗ ಅದೊಂದು ದೊಡ್ಡ ಎನರ್ಜಿ ಅದು. ಈಗ ನಮ್ ಸೀನಿಯರ್ಸ್ ಅಲ್ಲ, ಅವ್ರ ಕೆಲಸಗಳು ನೋಡ್ಕೊಂಡೆ ತಾನೇ ನಾವು ಬಂದಿದ್ದು. ನಾವು ಅದೇ ದಾರಿ ಅದನ್ನ ನೋಡ್ಕೊಂಡು ಆಸೆ ಪಟ್ಬಿಟ್ಟು ನಮಗೂ ಒಂದೇನೋ ಕಲಾವಿದರಾಗುವಂತ ಒಂದು ಆಸೆ ಉಟ್ಕೊಂಡಿದ್ದೆ. ಅವ್ರದೆಲ್ಲ ಕೆಲಸ ನೋಡ್ಕೊಂಡು. ಹೌದು